ಶ್ರೀಶೈಲ ಪಾದಯಾತ್ರಿಗಳಿಗೆ ಗೆಳೆಯರ ಬಳಗದಿಂದ ಅನ್ನದಾಸೋಹ ಸೇವೆ. ರಾಯಚೂರು ಜಿಲ್ಲೆ ಸಿರುವಾರ್ ಪಟ್ಟಣದಲ್ಲಿ ಯುಗಾದಿ ಹಬ್ಬದ ನಿಮಿತ್ತ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೆ ಪಾದಯಾತ್ರೆ ಕೈಗೊಂಡಿರುವ ಸಾವಿರಾರು ಭಕ್ತಾದಿಗಳಿಗಾಗಿ ಇಲ್ಲಿನ ಗೆಳೆಯರ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದ ಅನ್ನದಾಸೋಹ ಕಾರ್ಯಕ್ರಮವು ಭಕ್ತಿಪೂರ್ವಕವಾಗಿ ಜರುಗಿತು. ಶ್ರೀಶೈಲಕ್ಕೆ ತೆರಳುವ ಮುಖ್ಯ ರಸ್ತೆಯ ಬದಿಯಲ್ಲಿ ತಾತ್ಕಾಲಿಕ ಪೆಂಡಲ್ ನಿರ್ಮಿಸಿದ್ದ ಬಳಗದ ಸದಸ್ಯರು ಪಾದಯಾತ್ರಿಗಳಿಗೆ ನಿರಂತರವಾಗಿ ಊಟ, ಉಪಹಾರ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿದ್ದರು. ಬಿಸಿಲಿನ ತಾಪದಿಂದ ಬಳಲಿದ್ದ ಭಕ್ತರಿಗೆ ತಂಪು ಪಾನೀಯ ಹಾಗೂ ಮಜ್ಜಿಗೆ ವಿತರಿಸಿ ಬಡಿಸುವ ಮೂಲಕ ಸೌಹಾರ್ದತೆ ಮೆರೆದರು. ಈ ಸೇವೆಯನ್ನು ಕಂಡ ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರ ಬಳಗದ ಕಾರ್ಯವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಪಾದಯಾತ್ರಿಗಳಿಗೆ ಸೇವೆ ಮಾಡುವುದು ನಮಗೆ ಸಿಕ್ಕ ಪುಣ್ಯದ ಕೆಲಸ. ಭಕ್ತರ ಹಸಿವು ನೀಗಿಸುವುದರಲ್ಲಿ ನಾವು ದೈವಿಕ ತೃಪ್ತಿ ಕಾಣುತ್ತಿದ್ದೇವೆ ಎಂದು ಗೆಳೆಯರ ಬಳಗದ ಸದಸ್ಯರಾದ ಚಂದ್ರು ಹಡಪದ ಈ ಸಂದರ್ಭದಲ್ಲಿ ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಾಗರಾಜ್ ಬೊಮ್ನಾಳ್, ನೇಕಾರ್ ಮಲ್ಲಯ್ಯ ಪೂಜೇರಿ, ಸದಾಶಿವ ಮಲ್ಲಯ್ಯ, ಹುಲಿಗೆಪ್ಪ, ಮಡಿವಾಳ್ ಗಂಗಾಧರ್, ಹಡಪದ ಶಿವಗೇನಿ, ನಿಂಗರಾಜ್, ಮುನಿಯಪ್ಪ, ನಿಂಗಪ್ಪ ಪೂಜೇರಿ, ಅರವಿಂದ್, ಸರೋದ ರಾಮಚಂದ್ರ, ಹನುಮಂತ, ಮಲ್ಲಿಕಾರ್ಜುನ ಲಕ್ಕಂದಿನ್ನಿ, ನಾಗರಾಜ್ ಇನ್ನಿತರ ಭಕ್ತಾದಿಗಳು ಉಪಸ್ಥಿತರಿದ್ದರು. ಪ್ರಜಾನ್ಯೂಸ್ ಜೊತೆ ಇದಾಯತ್ ದೊಡ್ಮನೆ, ಸಿರುವಾರ್. ಧನ್ಯವಾದಗಳು.